ಮನೆಯಲ್ಲಿ ವಾತಾವರಣ ಸ್ವಲ್ಪ ಗಂಭೀರವಾಗಿದೆ. ಲಕ್ಷ್ಮಿ ಅವರು ಮೌನವಾಗಿ ಕುಳಿತಿರುವುದನ್ನು ಕಂಡು ಶಯನ ಪ್ರೀತಿಯಿಂದ ರೇಗಿಸುತ್ತಾಳೆ. ಓಹೋ ಮಮ್ಮಿ, ಈ ಲೋಕಕ್ಕೆ ನೀನು ಈಗಾಗಲೇ ತುಂಬ ಉಪಕಾರ ಮಾಡಿದ್ದೀಯಾ. ಈಗ ಈ ಪೇಸ್ಟ್ರಿ ಕೇಕ್ ಮಾಡುವ ಅಗತ್ಯ ಏನಿತ್ತು? ನನಗಂತೂ ಅರ್ಥವೇ ಆಗುತ್ತಿಲ್ಲ. ಸರಿ ಬಿಡು, ನಾನೇ ಎಲ್ಲವನ್ನು ಜೋಡಿಸುತ್ತಿಡುತ್ತೇನೆ ಎನ್ನುತ್ತಾ ಕೆಲಸಕ್ಕೆ ಕೈ ಹಾಕುತ್ತಾಳೆ. ಪಕ್ಕದಲ್ಲೇ ಕುಳಿತಿದ್ದ ಲೋಕೇಶ್ ಅವರು ಸಪ್ಪೆ ಮುಖ ಮಾಡಿಕೊಂಡು, ಲಕ್ಕಿ, ನೀನು ಯಾವಾಗ ಮಾತನಾಡುತ್ತಿದ್ದೀಯೋ ಏನೋ, ನಿನ್ನ ಧ್ವನಿ ಕೇಳದೆ ನನಗೆ ತುಂಬ ಬೇಸರವಾಗುತ್ತಿದೆ ಎಂದು ಕಾಡುತ್ತಾರೆ. ಆದರೂ ಲಕ್ಷ್ಮಿಯವರು ಮಾತ್ರ ಏನೂ ಮಾತನಾಡದೆ ಮೌನವಾಗಿಯೇ ಪೇಸ್ಟ್ರಿ ಕೇಕ್ ಮಾಡುತ್ತಿರುತ್ತಾರೆ. ಇದನ್ನು ನೋಡಿ ಲೋಕೇಶ್ ಹತಾಶೆಯಿಂದ ಇವಳ ಜತೆಗಿನ ಜೀವನ ಸಾಕು ಸಾಕು ಎನ್ನಿಸಿಬಿಡುತ್ತದೆ ಎಂದು ಗೊಣಗುತ್ತಾರೆ. ತಂದೆಯ ಮಾತಿಗೆ ಶಯನ ಸ್ವಲ್ಪ ಮುನಿಸಿಂದಲೇ ಉತ್ತರ ಕೊಡುತ್ತಾಳೆ. ಡ್ಯಾಡಿ, ಅಜ್ಜಿ ಯಾವಾಗಲೂ ಒಂದು ಮಾತು ಹೇಳುತ್ತಿದ್ದರು. ಹೆಣ್ಣು ಮಕ್ಕಳು ಬಟ್ಟೆ ತೊಳೆಯಬೇಕು, ಪಾತ್ರೆ ತೊಳೆಯಬೇಕು, ಕೆಲಸಕ್ಕೆ ಹೋಗಬೇಕು, ಆಮೇಲೆ ಮನೆಗೆ ಬಂದ ಮೇಲೆ ಅಂದವಾಗಿ ರೆಡಿಯಾಗಿ ಗಂಡನ ಮುಂದೆ ಓಡಾಡಬೇಕು. ಅಜ್ಜಿ ಹೀಗೆಯೇ ಹೇಳುತ್ತಿದ್ದರು. ಲೋಕೇಶ್ ಕಕ್ಕಾಬಿಕ್ಕಿಯಾಗಿ, ನಾನೇನು ಅಂತಹ ಮಾತು ಹೇಳಿದೆ ಈಗ? ಮಗಳೇ, ನಿನ್ನ ತಾಯಿ ಮನಸ್ಸಿನಲ್ಲಿ ಏನಿದೆ ಎಂದು ನಿನಗೆ ಸರಿಯಾಗಿ ಅರ್ಥವಾಗಿದೆಯಾ ಎಂದು ಕೇಳುತ್ತಾರೆ. ಶಯನ ತನ್ನ ತಾಯಿಯ ಮುಖವನ್ನೇ ನೋಡುತ್ತಾ, ಹೌದು ಡ್ಯಾಡಿ, ನನಗೆ ಚೆನ್ನಾಗಿ ಅರ್ಥವಾಗಿದೆ. ನನ್ನ ತಾಯಿ ಹೇಳುತ್ತಿರುವುದು ಏನೆಂದರೆ, ಒಬ್ಬ ಹೆಣ್ಣು ಗಂಡನಿಗಾಗಿ ತನ್ನ ಇಡೀ ಜೀವನವನ್ನೇ ತ್ಯಾಗ ಮಾಡುತ್ತಾಳೆ. ತನ್ನ ಸರ್ವಸ್ವವನ್ನು ಅವನಿಗೆ ಧಾರೆ ಎರೆಯುತ್ತಾಳೆ. ಡ್ಯಾಡಿ, ಮಮ್ಮಿ, ಪಾಪ ನೀವೇನೋ ಹೊಸದಾಗಿ ಮದುವೆ ಆಗಿರುವ ಜೋಡಿಯೇ, ನೀವು ಸ್ವಲ್ಪ ಹೆಚ್ಚೇ ಎಮೋಷ್ನಲ್ ಆಗುತ್ತಿದ್ದೀರಿ ಅನಿಸುತ್ತೆ. ಸರಿ, ನಾನು ಮಲಗಲು ಹೋಗುತ್ತೇನೆ ಎಂದು ಹೇಳುತ್ತಾ ಎದ್ದೇಳುತ್ತಾಳೆ. ಅಲ್ಲಿಯವರೆಗೂ ಮೌನವಾಗಿದ್ದ ಲಕ್ಷ್ಮಿ ಅವರು ಸಡನ್ನಾಗಿ, ಹೋಗಿ ಮಲಗು, ಸುಮ್ಮನೆ ಹೋಗಿ ಹಾಸಿಗೆ ಮೇಲೆ ಬಿತ್ಕೋ ಎಂದು ಗದರಿಸುತ್ತಾರೆ. ಶಯನ ಆಶ್ಚರ್ಯದಿಂದ ಕಿರುಚುತ್ತಾಳೆ. ದೇವ್ರೇ, ಮಮ್ಮಿ ನೀನು ಮಾತನಾಡಿದೀಯಾ? ಡ್ಯಾಡಿ ಕೇಳಿಸಿಕೊಂಡ್ರಾ ಎಂದು ಸಂಭ್ರಮಿಸುತ್ತಾಳೆ. ಲೋಕೇಶ್ ಖುಷಿಯಿಂದ ತೇಲಾಡುತ್ತಾ, ವೆಲ್ಕಮ್ ಬ್ಯಾಕ್ ಲಕ್ಕಿ ಎಂದು ಅವಳನ್ನು ಅಪ್ಪಿಕೊಳ್ಳಲು ಮುಂದಾಗುತ್ತಾರೆ. ಆದರೆ ಲಕ್ಷ್ಮಿ ಅವರು ಕೈ ಸನ್ನೆ ಮಾಡಿ ತಡೆಯುತ್ತಾ, ನನಗೆ ಇದೆಲ್ಲ ಇಷ್ಟವಿಲ್ಲ ಮಿಸ್ಟರ್ ಲೋಕೇಶ್, ನಾನಿನ್ನೂ ನಿನ್ನನ್ನು ಕ್ಷಮಿಸಿಲ್ಲ. ಹೋಗಿ ಮಲಗು. ನಿನ್ನ ಕನಸಿನಲ್ಲಿ ಬೇಕಿದ್ದರೆ ಚೆನ್ನಾಗಿ ರೆಡಿಯಾಗಿರೋ ಸುಂದರ ಹೆಣ್ಣು ಮಕ್ಕಳನ್ನು ನೋಡು ಎಂದು ಖಾರವಾಗಿ ಹೇಳುತ್ತಾರೆ. ಲೋಕೇಶ್ ಮುಖ ಸಪ್ಪೆ ಮಾಡಿಕೊಂಡು ಸೋಫಾದ ಮೇಲೆ ಕುಳಿತು ಬಿಡುತ್ತಾರೆ. ಶಯನ ಒಂದು ಕಣ್ಣಲ್ಲಿ ಇವರ ಜಗಳವನ್ನು ನೋಡುತ್ತಾ ಮಜಾ ತೆಗೆದುಕೊಳ್ಳುತ್ತಿರುತ್ತಾಳೆ. ಲಕ್ಷ್ಮಿ ಅವರು ತಮ್ಮ ಆಕ್ರೋಶ ಮುಂದುವರಿಸುತ್ತಾ, ಮನೆ ಕೆಲಸ ಮಾಡಿ ನಾವು ಹೈರಾಣವಾಗಿದ್ದೇವೆ, ಎಲುಬು ಸವೆಯುವಂತೆ ದುಡಿಯುತ್ತಿದ್ದೇವೆ, ಈ ಕೆಲಸಗಳ ಮಧ್ಯೆ ನಮ್ಮನ್ನು ನಾವು ಮರೆತು ಬಿಟ್ಟಿದ್ದೇವೆ, ನಮ್ಮ ಅಂದವನ್ನು ನಿರ್ಲಕ್ಷಿಸಿದ್ದೇವೆ ಎಂದು ಅಳಲು ತೋಡಿಕೊಳ್ಳುತ್ತಾರೆ. ಲೋಕೇಶ್ ಅಸಹಾಯಕರಾಗಿ, ಸರಿ ನಾನೀಗ ಮಲಗಲು ಹೋಗುತ್ತೇನೆ ಎಂದು ಅಲ್ಲಿಂದ ಕಾಲು ಕೀಡುತ್ತಾರೆ. ಶಯನ ಟಿವಿ ನೋಡುತ್ತಿರುವಾಗ ಅಲ್ಲಿ ಬರುವ ಡಿವೋರ್ಸ್ ಸೀನ್ ನೋಡಿ ಏನೋ ಕಮೆಂಟ್ ಮಾಡುತ್ತಾಳೆ. ತಕ್ಷಣ ಲಕ್ಷ್ಮಿ, ನಮ್ಮ ವಿಷಯದಲ್ಲಿ ತಲೆ ಹಾಕಬೇಡ, ನಿನ್ನ ಕೆಲಸ ನೀನು ನೋಡು ಎಂದು ಬಾಯಿ ಮುಚ್ಚಿಸುತ್ತಾರೆ. ಮಾತು ಮುಂದುವರಿಸುತ್ತಾ, ಅಂದ ಹಾಗೆ ಸೈರಾ ಎಲ್ಲಿದ್ದಾಳೆ ಎಂದು ಕೇಳುತ್ತಾರೆ. ಅವಳು ಕೆಲಸ ಮಾಡುತ್ತಿದ್ದಾಳೆ ಮಮ್ಮಿ. ಅದಕ್ಕೆ ಲಕ್ಷ್ಮಿ ಅವರು, ಅವಳು ನಿನಗಿಂತ ಹೆಚ್ಚು ಕೆಲಸ ಹೇಗೆ ಮಾಡುತ್ತಾಳೆ ಅಂತ ನನಗಂತೂ ಅರ್ಥವಾಗುತ್ತಿಲ್ಲ ಎನ್ನುತ್ತಾರೆ. ಅದಕ್ಕೆ ಶಯನ ಮುಂದುವರಿಸುತ್ತಾ, ಮಮ್ಮಿ ಅವಳು ಲೋ ಲೆವೆಲ್ ಕೆಲಸದಲ್ಲಿ ಇರುವುದರಿಂದ ಅವರು ಅವಳನ್ನು ನಾಯಿಯಂತೆ ದುಡಿಸಿಕೊಳ್ಳುತ್ತಿದ್ದಾರೆ ಅಷ್ಟೇ ಎನ್ನುತ್ತಾಳೆ. ಲಕ್ಷ್ಮಿ ಅವರು ಮಗಳ ಮಾತಿಗೆ ಧ್ವನಿಗೂಡಿಸುತ್ತಾ, ಹೌದು, ಆ ವಿಷಯದಲ್ಲಿ ನೀನು ಹೇಳುವುದು ಸರಿ, ಬಾ ಮೊದಲು ಇದನ್ನು ನೀಟಾಗಿ ಪ್ಯಾಕ್ ಮಾಡು ಎಂದು ಕೆಲಸ ಹಚ್ಚುತ್ತಾರೆ. ಆರೋಷ್ ಮತ್ತು ಸೈರಾ ಇಬ್ಬರೂ ಸೇರಿ ಆ ಹಳೆಯ ಪ್ರಿಂಟಿಂಗ್ ಮೆಷಿನ್ ಚಾಲನೆ ಮಾಡಲು ಸಿದ್ಧರಾದರು. ಅದು ಅಷ್ಟು ಸುಲಭವಾದ ಕೆಲಸವಾಗಿರಲಿಲ್ಲ. ಆರೋಷ್ ಅತ್ಯಂತ ಏಕಾಗ್ರತೆಯಿಂದ ಒಂದು ಪೇಪರ್ ಮೇಲೆ ಚಿತ್ರವನ್ನು ಬಿಡಿಸಿ ಅದರ ಮೇಲೆ ಇಂಕ್ ಬಳಿದು ಆ ಹಳೆಯ ಮೆಷಿನ್ ಅನ್ನು ಒತ್ತಿ ಮತ್ತೊಂದು ಪೇಪರ್ ಮೇಲೆ ಪ್ರಿಂಟ್ ತೆಗೆಯಲು ಹರಸಾಹಸ ಪಡುತ್ತಿದ್ದನು. ಈ ಶ್ರಮದ ನಡುವೆ ಸೈರಾ ಅವನಿಗೆ ಆಸರೆಯಾದಳು. ಅವನಿಗೆ ನೀರು ಕುಡಿಸುವುದು, ಅವನ ಹಣೆಯ ಮೇಲೆ ಹರಿಯುತ್ತಿದ್ದ ಬೆವರನ್ನು ಪ್ರೀತಿಯಿಂದ ಒರೆಸುವುದು, ಹೀಗೆ ಮಾಡುತ್ತಾ ಇಬ್ಬರ ನಡುವಿನ ಅಂತರ ಸದ್ದಿಲ್ಲದೆ ಕಡಿಮೆಯಾಗುತ್ತಿತ್ತು. ಆರೋಷ್ ಕೂಡ ಅವಳ ಆರೈಕೆಯನ್ನು ಕಂಡು ಅತ್ಯಂತ ಪ್ರೀತಿಯ ಕಣ್ಣುಗಳಿಂದ ಅವಳನ್ನೇ ದಿಟ್ಟಿಸುತ್ತಿದ್ದನು. ಕೊನೆಗೂ ಆರೋಷ್ ಅಂದುಕೊಂಡಂತೆ ಆ ಹಳೆಯ ಮೆಷಿನ್ನಿಂದ ಅದ್ಭುತವಾದ ಪ್ರಿಂಟ್ ಹೊರಬಂತು. ಅದನ್ನು ನೋಡಿದ ಸೂರ್ಯ ಸಂಭ್ರಮದಿಂದ, ವಾವ್ ಬ್ರದರ್, ನೀನು ಅಮೇಝಿಂಗ್ ಮ್ಯಾನ್, ಫ್ಯಾಂಟಾಸ್ಟಿಕ್ ಕೆಲಸ ಮಾಡಿದ್ದೀಯಾ, ನಾನು ಒಳಗಡೆ ಫೈಲ್ ರೆಡಿ ಮಾಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು. ಸೈರಾ ಕೃತಜ್ಞತೆಯಿಂದ, ನಿಮ್ಮ ಈ ಕಠಿಣ ಶ್ರಮಕ್ಕೆ ಧನ್ಯವಾದಗಳು ಎಂದಳು. ಅದಕ್ಕೆ ಆರೋಷ್ ಕೂಡ, ನಿನಗೂ ಧನ್ಯವಾದಗಳು ಎಂದು ಮುಗುಳ್ನಕ್ಕನು. ಸೈರಾ ಒಂದು ರಿಕ್ವೆಸ್ಟ್ ಮಾಡುತ್ತಾ, ಆ ಶೆಲ್ಫ್ ಮೇಲಿರುವ 20ನೇ ವರ್ಷದ ಆನಿವರ್ಸರಿ ಇನ್ವಿಟೇಷನ್ ಕಾರ್ಡ್ಗಳಲ್ಲಿ ಒಂದನ್ನು ನಾನು ತೆಗೆದುಕೊಳ್ಳ ಎಂದು ಕೇಳಿದಳು.
ಆರೋಷ್ ಖಂಡಿತ ತಗೋ ಎನ್ನುತ್ತಾನೆ. ಅವಳು ಎತ್ತರದಲ್ಲಿದ್ದ ಕಾರ್ಡ್ ತಗೊಳ್ಳಲು ಕಷ್ಟಪಡುತ್ತಿರುವುದನ್ನು ಕಂಡು ಅವಳ ಪಕ್ಕದಲ್ಲೇ ಕೈ ಚಾಚಿ ಆ ಕಾರ್ಡ್ ತೆಗೆದುಕೊಟ್ಟನು. ಸೈರಾ ಧನ್ಯವಾದ ಹೇಳಿದಾಗ ಆರೋಷ್ ಅವಳ ಮುಖವನ್ನೇ ನೋಡುತ್ತಾ, ಸೈರಾ ನೀನು ಯಾವಾಗಲೂ ಹೀಗೇನಾ ಎಂದು ಕೇಳಿದನು. ಅವಳು ಹೇಗೆ ಎಂದು ಕೇಳಿದಾಗ ಆರೋಷ್ ಮಂದಹಾಸದಿಂದ, ನಿನಗೆ ನಾನು ಏನು ಹೇಳುತ್ತಿದ್ದೀನಿ ಅಂತ ನಿಜವಾಗಿಯೂ ತಿಳಿಯಬೇಕೆ ಎಂದು ಕೇಳಿದನು. ಸೈರಾ ನನಗೇನು ಗೊತ್ತೂ ಆಗುತ್ತಿಲ್ಲ ಎಂದು ಅಳುಕಿನಿಂದ ಉತ್ತರಿಸಿದಳು. ಅದೇ ಕ್ಷಣದಲ್ಲಿ ಸೈರಾಳ ಫೋನ್ಗೆ ಒಂದು ಮೆಸೇಜ್ ಬಂದಿತ್ತು. ಅವಳು ಕ್ಷಮಿಸಿ ಎಂದು ಹೇಳಿ ಸ್ವಲ್ಪ ದೂರ ಹೋಗಿ ಫೋನ್ ನೋಡಿದಳು. ಅವಳ ಮುಖದಲ್ಲಿನ ಬದಲಾವಣೆಯನ್ನು ಗಮನಿಸಿದ ಆರೋಷ್, ಏನಾಯ್ತು, ನೀನು ಅಪ್ಸೆಟ್ ಆಗಿದೀಯಾ ಎಂದು ಕೇಳಿದನು. ಸೈರಾ ಮುಜುಗರದಿಂದ, ಅದು ನನ್ನ ಬಾಬಿ ಪತಿ ಮೆಸೇಜ್ ಮಾಡಿದ್ದ, ಏನೋ ಕುತೂಹಲಕ್ಕೆ ಕೇಳುತ್ತಿದ್ದ ಅಷ್ಟೇ, ಅದು ಅಷ್ಟು ಮುಖ್ಯವಲ್ಲ ಎಂದಳು. ಫಿಯಾನ್ಸೆ ಎಂಬ ಪದ ಕೇಳುತ್ತಿದ್ದಂತೆಯೇ ಆರೋಷ್ನ ಮುಖಭಾವ ಬದಲಾಯಿತು. ಅಲ್ಲಿಯವರೆಗಿನ ಮೃದುತ್ವ ಮಾಯವಾಗಿ ಒಂದು ರೀತಿಯ ಬಿಗುವು ಬಂದಿತ್ತು. ಬಹಳ ತಡವಾಗಿದೆ ಸೈರಾ, ನಿನಗೆ ಬೇಕಿದ್ದರೆ ಮನೆಗೆ ಹೋಗು, ನಾನು ಟ್ಯಾಕ್ಸಿ ಕರೆಯುತ್ತೇನೆ ಎಂದನು ತಣ್ಣಗೆ. ಸೈರಾ ಗಾಬರಿಯಿಂದ, ಇನ್ನೂ ಕೆಲಸ ಬಾಕಿ ಇದೆಯಲ್ಲ, ನಾನು ಇರುತ್ತೇನೆ ಎಂದಳು. ಆದರೆ ಆರೋಷ್ ಪಟ್ಟು ಹಿಡಿದು, ಅಗತ್ಯವಿಲ್ಲ ಎಂದನು. ಸೈರಾ ಅವನ ಹತ್ತಿರ ಬಂದು, ಆರೋಷ್ ಸರ್, ನಾನು ಏನಾದರೂ ತಪ್ಪು ಹೇಳಿದೆನಾ, ಅಥವಾ ನಾನು ಈಗ ಹೇಳಿದ ವಿಷಯವೇನಾದರೂ ನಿಮಗೆ ಬೇಸರ ತಂದಿದೆಯೇ? ನನಗೇನು ಅರ್ಥವಾಗುತ್ತಿಲ್ಲ ಎಂದು ಬೇಸರದಿಂದ ಕೇಳಿದಳು. ಆರೋಷ್ ಕಠಿಣವಾಗಿ, ನಾನು ನಿನಗೆ ಮನೆಗೆ ಹೋಗಲು ಹೇಳಿದೆ ಅಷ್ಟೇ, ಬಹಳ ತಡವಾಗಿದೆ, ನಿನ್ನ ಅಗತ್ಯ ನನಗಿಲ್ಲ, ಇದರಲ್ಲಿ ಅರ್ಥವಾಗಿರುವುದರಿಂದ ಏನಿದೆ ಎಂದು ಹೇಳಿಬಿಟ್ಟನು. ಸೈರಾ ಮನಸ್ಸಿಗೆ ನೋವಾದರೂ, ಸರಿ ನಿಮ್ಮಿಷ್ಟ ಎಂದಳು. ಆರೋಷ್, ನಾನು ಒಳಗಡೆ ಹೋಗಿ ನೋಡುತ್ತೇನೆ, ಗುಡ್ ನೈಟ್ ಎಂದು ಹೇಳಿ ಅವಳನ್ನು ಅಲ್ಲಿಯೇ ಬಿಟ್ಟು ಹೊರಟು ಹೋದನು. ಸೈರಾ ನಿಟ್ಟುಸಿರು ಬಿಟ್ಟು ಅವನಿಗೆ ಗುಡ್ ನೈಟ್ ಹೇಳಿದಳು. ಅವನು ಹೋದ ಮೇಲೆ ತಾನು ಪ್ರಿಂಟ್ ಮಾಡಿದ್ದ ಆ ವಿಶಿಷ್ಟ ಡಿಸೈನ್ ಅನ್ನು ಫೋಟೋ ತೆಗೆದು ವೇದಿಕ್ ವರ್ಧನ್ಗೆ ಕಳುಹಿಸಿದಳು. ಆ ಒಂದು ಮೆಸೇಜ್ ಇಬ್ಬರ ನಡುವೆ ಸೃಷ್ಟಿಯಾಗಿದ್ದ ಸುಂದರ ಬಂಧವನ್ನು ಕ್ಷಣಾರ್ಧದಲ್ಲಿ ಮುರಿದು ಹಾಕಿದಂತಿತ್ತು. ಇತ್ತ ವೇದಿಕ್ ಶಮಿಕಾ ಮನೆಯಲ್ಲಿ ನೈಟ್ ಸ್ಟೇ ಆಗಿರುತ್ತಾನೆ. ಶಮಿಕಾ ತನ್ನ ಏರ್ಲೈನ್ ಪ್ರಾಜೆಕ್ಟ್ ಬಗ್ಗೆ ತಲೆ ಕೆಡಿಸಿಕೊಂಡು ಕೆಲಸ ಮಾಡುತ್ತಿದ್ದರೆ ವೇದಿಕ್ ಪಕ್ಕದ ಲಾನ್ನಲ್ಲಿ ಆರಾಮಾಗಿ ಕುಳಿತಿದ್ದಾನೆ. ಅಷ್ಟರಲ್ಲಿ ಅವನ ಫೋನ್ಗೆ ಸೈರಾ ಕಳುಹಿಸಿದ ಫೋಟೋಗಳು ಬರುತ್ತವೆ. ಅದನ್ನು ನೋಡಿ ವೇದಿಕ್ ಮುಖದಲ್ಲಿ ಗೆಲುವಿನ ನಗು ಅರಳುತ್ತದೆ. ತಕ್ಷಣ ಶಮಿಕಾ ಹತ್ತಿರ ಬಂದು, ಫೋಟೋಗಳು ಬಂದಿವೆ ಶಮಿಕಾ, ನಿಜಕ್ಕೂ ಸೈರಾ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು, ಅವಳು ನನ್ನನ್ನು ಸರ್ಪ್ರೈಸ್ ಮಾಡಿಬಿಟ್ಲು ಎಂದು ಹೊಗಳುತ್ತಾ ಅವಳ ಎದುರಿನ ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತಾನೆ. ಸೈರಾಳ ಹೆಸರನ್ನು ಪದೇ ಪದೇ ವೇದಿಕ್ ಬಾಯಲ್ಲಿ ಕೇಳಿ ಶಮಿಕಾಗೆ ಸಿಟ್ಟು ಬರುತ್ತದೆ. ಅವನ ಕೈಯಿಂದ ಫೋನ್ ಕಿತ್ತುಕೊಂಡು, ಇತ್ತೀಚೆಗೆ ನಿನ್ನ ಬಾಯಲ್ಲಿ ಸೈರಾ ಬಗ್ಗೆ ತುಂಬ ಕೇಳುತ್ತಿದ್ದೇನೆ, ನನಗಿದು ಸ್ವಲ್ಪವೂ ಇಷ್ಟವಾಗುತ್ತಿಲ್ಲ, ಇದೆಲ್ಲ ತುಂಬ ಅತಿಯಾಯಿತು ಎಂದು ಅಸಮಾಧಾನ ವ್ಯಕ್ತಪಡಿಸುತ್ತಾಳೆ. ವೇದಿಕ್ ಸಮಾಧಾನ ಪಡಿಸುತ್ತಾ, ಛೇ ಹಾಗೇನಿಲ್ಲ, ಅವಳು ನನ್ನ ಜೊತೆ ಕೆಲಸ ಮಾಡುವ ಹುಡುಗಿ ಅಷ್ಟೇ ಎನ್ನುತ್ತಾನೆ. ಶಮಿಕಾ ಫೋನ್ನಲ್ಲಿದ್ದ ಫೋಟೋಗಳನ್ನು ನೋಡುತ್ತಾ, ನಿನ್ನ ತಮ್ಮ ಆರೋಷ್ಗೆ ಹುಚ್ಚು ಹಿಡಿದಿರಬೇಕು, ಈ ಕಾಲದಲ್ಲಿ ಯಾರಾದರೂ ಈ ಹಳೆಯ ಕಾಲದ ಕೆತ್ತನೆಯ ಪ್ರಿಂಟಿಂಗ್ ಮಾಡ್ತಾರಾ ಎಂದು ಟೀಕೆ ಮಾಡುತ್ತಾಳೆ. ಆಗ ವೇದಿಕ್ ಎಚ್ಚರಿಕೆ ನೀಡುತ್ತಾ, ನೋಡು ಶಮಿಕಾ, ಇದೇ ಪ್ರಾಜೆಕ್ಟ್ ಅನ್ನು ನೀನು ಬಳಸಬೇಡ ಮತ್ತು ನನ್ನನ್ನು ತೊಂದರೆಗೆ ಸಿಲುಕಿಸಬೇಡ, ಸರಿನಾ ಎಂದು ಕೇಳುತ್ತಾನೆ. ಶಮಿಕಾ ತುಂಟತನದಿಂದ ನಗುತ್ತಾ, ಚಿಂತಿಸಬೇಡ, ಏನೂ ಆಗುವುದಿಲ್ಲ, ಅಷ್ಟಕ್ಕೂ ಇದೇನು ಅಂತಹ ದೊಡ್ಡ ಐಡಿಯಾ ಏನಲ್ಲ, ಇದನ್ನು ನೋಡಿದರೆ ಗೊತ್ತಾಗುತ್ತೆ, ಇದು ಆರೋಷ್ ಐಡಿಯಾ ಅಲ್ಲ, ಆ ರೋಜಾ ತಲೆಯಲ್ಲಿ ಬಂದಿರೋದು ಎನ್ನುತ್ತಾಳೆ. ವೇದಿಕ್ ನಾನು ಬೆಳಿಗ್ಗೆ ಕೆಲಸ ನೋಡಿಕೊಳ್ಳುತ್ತೇನೆ ಅಂದಾಗ ಶಮಿಕಾ ಮುಂದುವರಿಸುವುದು, ನಾನು ಇದನ್ನು ಸ್ವಲ್ಪ ಚೆನ್ನಾಗಿ ಡ್ರೆಸ್ಅಪ್ ಮಾಡಿ ನಿನ್ನ ತಮ್ಮನ ಮುಂದೆ ಒಂದು ಅದ್ಭುತ ಪ್ರೆಸೆಂಟೇಷನ್ ನೀಡುತ್ತೇನೆ ಎಂದು ಪ್ಲ್ಯಾನ್ ಮಾಡುತ್ತಾಳೆ. ವೇದಿಕ್ ಪ್ರೀತಿಯಿಂದ ಶಮಿಕಾಳ ಕೈ ಹಿಡಿದು, ಮೈ ಡಿಯರ್ ಲವ್, ನಾವಿಬ್ಬರು ಸೇರಿ ಬಿಸ್ನೆಸ್ ಬೆಳೆಸೋಣ, ನಿನಗಾಗಿ ಒಂದು ದೊಡ್ಡ ತಂಡವನ್ನೇ ಕಟ್ಟೋಣ ಎನ್ನುತ್ತಾನೆ. ಅದಕ್ಕೆ ಶಮಿಕಾ ತಲೆಯಾಡಿಸುತ್ತಾ, ನಮಗೆ ಆ ಏರ್ಲೈನ್ ಕಂಪನಿಯ ಪ್ರಾಜೆಕ್ಟ್ ಸಿಕ್ಕರೆ ಸಾಕು, ಆ ಬಿಸ್ನೆಸ್ನಲ್ಲಿ ಕೋಟಿಗಟ್ಟಲೆ ಹಣವಿದೆ, ಒಮ್ಮೆ ಆ ಕೆಲಸ ಕೈ ಸೇರಿಸಿದರೆ ನಾವು ಸ್ವಂತ ಟೀಮ್ ಕಟ್ಬೋದು, ಆಗ ಈ ಸೈರಾಳ ಅಗತ್ಯ ನಮಗೆ ಇರುವುದಿಲ್ಲ ಎಂದು ತನ್ನ ಅಸಲಿ ಉದ್ದೇಶವನ್ನು ಬಿಚ್ಚಿಡುತ್ತಾಳೆ. ವೇದಿಕ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ನಿನಗೆ ಸೈರಾ ಮೇಲೆ ಸ್ವಲ್ಪ ಅಸೂಯೆ ಇದೆ ಅಲ್ವಾ ಎಂದು ರೇಗಿಸ್ತಾನೆ. ಅದಕ್ಕೆ ಶಮಿಕಾ ವೇದಿಕ್ಗೆ ಒಂದು ಖಡಕ್ ಲುಕ್ ನೀಡುತ್ತಾಳೆ. ಅವಳ ಮುನಿಸನ್ನು ಕಂಡು ವೇದಿಕ್ ಸುಮ್ಮನೆ ನಗುತ್ತಾನೆ. ಸೈರಾ ಪ್ರಿಂಟಿಂಗ್ ಪ್ರೆಸ್ನಿಂದ ಮನೆಗೆ ಬಂದಾಗ ತಾಯಿ ಲಕ್ಷ್ಮಿ ಅವರು ಅಷ್ಟು ಹೊತ್ತಿನಲ್ಲೋ ಸುಗಮವಾಗಿ ಇಸ್ತ್ರಿ ಮಾಡುತ್ತಿರುವುದನ್ನು ಕಂಡು ಗಾಬರಿಯಾಗುತ್ತಾಳೆ. ಮಮ್ಮಿ, ಈ ಸಮಯದಲ್ಲಿ ಯಾಕೆ ಇಸ್ತ್ರಿ ಮಾಡುತ್ತಿದ್ದೀಯಾ, ಅದರಲ್ಲೂ ಈ ಬಟ್ಟೆಗಳು ರಿಂಕಲ್ ಫ್ರೀ ಬಟ್ಟೆಗಳಲ್ಲವೇ ಎಂದು ಕೇಳುತ್ತಾಳೆ. ಲಕ್ಷ್ಮಿಯವರು ತಮ್ಮದೇ ಗುಂಗಿನಲ್ಲಿ, ಇವು ಸುಕ್ಕಾಗಿರಬಹುದು, ಅಷ್ಟಕ್ಕೂ ಈ ಪರದೆಗಳು ಸುಕ್ಕಾಗಿದ್ದರೆ ಏನು ಮಾಡುವುದು, ಇದಕ್ಕೆ ಇಸ್ತ್ರಿ ಮಾಡುತ್ತಿದ್ದೇನೆ ಅಷ್ಟೇ ಎನ್ನುತ್ತಾರೆ. ತಾಯಿ ಮಾತನಾಡುತ್ತಿರುವುದನ್ನು ಕಂಡು ಸೈರಾ ನಿಟ್ಟುಸಿರು ಬಿಟ್ಟು, ಅಬ್ಬಾ,
ಮಮ್ಮಿ, ನೀನು ಮಾತನಾಡುತ್ತಿರುವುದನ್ನು ಕಂಡು ನನಗೆ ಸಮಾಧಾನವಾಯಿತು. ನನ್ನ ಮೇಲೆ ನಿನಗೆ ತುಂಬ ಕೋಪವಿದೆ ಅಲ್ವಾ? ನಾನು ಮಾಡಿದ್ದು ಸ್ವಲ್ಪ ಅತಿಯಾಯಿತು ಅನಿಸುತ್ತೆ ಎಂದು ಮರುಕದಿಂದ ಹೇಳುತ್ತಾಳೆ. ಲಕ್ಷ್ಮಿ ಅವರು ಮಗಳ ಕೆನ್ನೆ ಸವರಿ, ನನ್ನೊಳಗೆ ಸದ್ಯಕ್ಕೆ ದೊಡ್ಡ ಬಿರುಗಾಳಿಯೇ ಎದ್ದಿದೆ ಸೈರಾ. ಆದರೆ ನಿನ್ನ ಮೇಲೆ ನಾನು ಆಮೇಲೆ ಕೋಪ ಮಾಡಿಕೊಳ್ಳುತ್ತೇನೆ. ಇದುವರೆಗೆ ನಾನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಎಲ್ಲವನ್ನೂ ಸುಮ್ಮನೆ ಬಿಟ್ಟಿದ್ದೇನಾ? ನೋಡು, ವಿಷಯಗಳು ಈಗ ಕೈಮೀರಿ ಹೋಗಿವೆ. ಈಗ ನನ್ನನ್ನೇ ಎಲ್ಲರೂ ಹುಚ್ಚಿ ಎಂದು ಕರೆಯುತ್ತಿದ್ದಾರೆ ಎಂದು ಬೇಸರದಿಂದ ಹೇಳುತ್ತಾರೆ. ಸೈರಾ ನಗುತ್ತಾ, ನಿನ್ನನ್ನು ನೋಡಿದವರು ಯಾರೂ ತಾನೇ ನಿನ್ನ ಮೇಲೆ ಹುಚ್ಚರಾಗುವುದಿಲ್ಲ ಹೇಳು ಎಂದು ಸಮಾಧಾನ ಪಡಿಸುತ್ತಾಳೆ. ಲಕ್ಷ್ಮಿ ಅವರು ಎಲ್ಲರೂ ತಮ್ಮ ಕೆಲಸ ತಾವು ನೋಡಿಕೊಳ್ಳಿ ಎನ್ನುತ್ತಾರೆ. ಸೈರಾ, ಸರಿ ಗೆಳತಿ, ಕೋಪ ಮಾಡಿಕೊಳ್ಬೇಡ. ಕೆಲಸದಿಂದ ಬಂದಿದ್ದಕ್ಕೆ ಸುಸ್ತಾಗಿದೆ, ಗುಡ್ ನೈಟ್ ಎಂದು ಹೇಳಿ ತನ್ನ ಕೋಣೆಗೆ ಹೋಗುತ್ತಾಳೆ. ಲಕ್ಷ್ಮಿ ಅವರು ಒಬ್ಬರೇ ನಿಂತು, ದೇವರ, ಎಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಂತಹ ವಿಷಯಗಳಿಗೆ ಯಾರೂ ಸಿಲುಕಿಕೊಳ್ಳದಂತೆ ನೋಡು ಎಂದು ನಾಟಕೀಯವಾಗಿ ಬಾಯಿ ಮುಚ್ಚಿಕೊಂಡು ಅಳುವಂತೆ ನಟಿಸುತ್ತಾರೆ. ಕೋಣೆಗೆ ಬಂದ ಸೈರಾ ಬ್ಯಾಗ್ ಪಕ್ಕಕ್ಕೆ ಬಿಸಾಕಿ ಡ್ರೆಸ್ ಬದಲಿಸಿ ಹಾಸಿಗೆ ಮೇಲೆ ಮಲಗುತ್ತಾಳೆ. ಕುತೂಹಲಕ್ಕೆ ಫೋನ್ ಗ್ಯಾಲರಿ ಓಪನ್ ಮಾಡಿದಾಗ ಅಲ್ಲಿ ಅವಳು ಮತ್ತು ಆರುಷ್ ಪಕ್ಕದಲ್ಲಿ ನಿಂತು ಪೋಸ್ ಕೊಟ್ಟಿದ್ದ ಫೋಟೋ ಕಾಣಿಸುತ್ತದೆ. ಅದನ್ನು ನೋಡಿದ ತಕ್ಷಣ ಸೈರಾಳ ಮುಖದಲ್ಲಿ ಹೊಸ ಕಳೆ ಬರುತ್ತದೆ. ನಾಚಿಕೆಯಿಂದ ಫೋನ್ ಅನ್ನು ತನ್ನ ಎದೆಯ ಮೇಲೆ ಗಟ್ಟಿಯಾಗಿ ಇಟ್ಟುಕೊಳ್ಳುತ್ತಾಳೆ. ಮತ್ತೆ ಮತ್ತೆ ಆ ಫೋಟೋ ನೋಡುತ್ತಾ, ನಿನಗೋಸ್ಕರವೇ ಕಾಯುತ್ತಿದ್ದೇನೆ ಎಂದು ತನ್ನಿಷ್ಟಕ್ಕೆ ತಾನೇ ಗುಣಗುತ್ತಾ ಆರುಷ್ ಜೊತೆ ಕಳೆದ ಆ ಸುಂದರ ಕ್ಷಣಗಳನ್ನು ನೆನೆದು ನಾಚಿಕೆಯಿಂದ ನಗುತ್ತಾ ಮಲಗುತ್ತಾಳೆ. ಇತ್ತ ಆರುಷ್ ಕೆಲಸ ಮುಗಿಸಿ ತನ್ನ ಬೈಕ್ನಲ್ಲಿ ಒಂಟಿಯಾಗಿ ಹೋಗುತ್ತಿದ್ದಾನೆ. ಗಾಳಿಯ ವೇಗಕ್ಕೆ ಅವನ ಮನಸ್ಸಿನಲ್ಲಿ ಸೈರಾಳ ನೆನಪುಗಳೇ ಅಪ್ಪಳಿಸುತ್ತಿವೆ. ಅವತ್ತಿನ ದಿನ ಆಫೀಸ್ನಲ್ಲಿ ಅವನು ಕೇಳಿದ ಪ್ರಶ್ನೆ ಅವನ ಕಿವಿಯಲ್ಲಿ ಗುಯಿ ಎನ್ನುತ್ತಿದೆ. ನಾನು ಕೂಡ ಆ ರಾತ್ರಿ ಪಾರ್ಟಿಯಲ್ಲಿದ್ದೆ. ಗಡ್ಡದ ವ್ಯಕ್ತಿಯ ಲಿಸ್ಟ್ನಲ್ಲಿ ನಾನು ಯಾಕೆ ಇಲ್ಲ? ಆದರೆ ನಾನು ಯಾಕೆ ಈ ನಿನ್ನ ಲಿಸ್ಟ್ ಅಲ್ಲಿ ಇಲ್ಲ ಎಂದು ಕೇಳಿದ ನೆನಪು. ಅದಕ್ಕೆ ಅವಳು ಹೌದಾ, ಯಾವಾಗ ಎಂದು ಮುಗ್ಧತೆಯಿಂದ ಕೇಳಿದ್ದು ಅವನಿಗೆ ನೆನಪಾಗುತ್ತಿದೆ. ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಅವಳ ಜೊತೆ ಕಳೆದ ಸಮಯ, ಆ ಮಂದ ಬೆಳಕಿನಲ್ಲಿ ಇಬ್ಬರ ಮುಖಗಳ ಹತ್ತಿರ ಬಂದ ಕ್ಷಣ, ಇವೆಲ್ಲವೂ ಅವನನ್ನು ಕಾಡುತ್ತಿವೆ. ಸೈರಾಳ ಆಕರ್ಷಣೆ ಮತ್ತು ಅವಳ ನಿಶ್ಚಿತಾರ್ಥದ ವಿಷಯ ಎರಡೂ ಸೇರಿ ಆರುಷ್ನ ಮನಸ್ಸನ್ನು ಒಂದು ರೀತಿಯ ಗೊಂದಲಕ್ಕೆ ದೂಡುತ್ತಿವೆ. ದಯಮಾಡಿ ನಮ್ಮ ಈ ಕತೆಗೆ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದರೆ ನಮಗೆ ಇನ್ನೂ ಹೆಚ್ಚಿನ ಹೊಸ ಕತೆಗಳನ್ನು ಬರೆಯಲು ಪ್ರೋತ್ಸಾಹ ಸಿಗುತ್ತದೆ. ಧನ್ಯವಾದಗಳು.